ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DKD ವಿನ್ನರ್ ರಾಹುಲ್ ರಾವ್. ಏನಪ್ಪ ಇವನು ಟಿವಿ ಬಿಟ್ಬಿಟ್ಟು ಯೂಟ್ಯೂಬ್ ಬಂದಿದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನಗೆ ಜನರು ನೇರವಾಗಿ ಸಿಕ್ಕಿದಾಗ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿದಾಗ ಕೇಳುವಂಥ ಒಂದೇ ಒಂದು ಕ್ವಶನ್, ಸರ್ ನಿಮ್ಮ DKD ಪರ್ಫಾರ್ಮೆನ್ಸಸ್ ವಿಡಿಯೋಗಳು ಒಟ್ಟಿಗೆ ಎಲ್ಲಿ ಸಿಗುತ್ತೆ ಅಂತೇಳಿ. ನಾವು ನಮ್ಮ ಪರ್ಫಾರ್ಮೆನ್ಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಮ್ಮ DKD ಪರ್ಫಾರ್ಮೆನ್ಸಸ್ಗಳು ನಿಮ್ಮ ಮುಂದೆ ಎಪಿಸೋಡ್ನ ರೀತಿ ಅಪ್ಲೋಡ್ ಮಾಡ್ತೀವಿ. ಹಾಗೆ ನಿಮಗೆ ಒಂದು ಬೋನಸ್ ಕೂಡ ಇದೆ ರೀ. ಬೋನಸ್ ಏನಪ್ಪ ಅಂತ ಹೇಳಿದ್ರೆ, ಈ ಎಲ್ಲ ಪರ್ಫಾರ್ಮೆನ್ಸಸ್ಗಳನ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ವಿ, ಕಷ್ಟ ಸುಖಗಳನ್ನ ಯಾವ ರೀತಿ ಅನುಭವಿಸಿದ್ವಿ, ಹಾಗೆ ನಾವು ಅಲ್ಲಿ ಮಾಡಿದಂಥ ಫನ್ ಇರ್ಬೋದು, ಪ್ರಾಕ್ಟೀಸ್ ಇರ್ಬೋದು, ರಿಹರ್ಸಲ್ಸ್ ಇರ್ಬೋದು, ಹಾಗೆ ಕೊನೆಗೆ ಸ್ಟೇಜ್ನಲ್ಲಿ ಪರ್ಫಾರ್ಮ್ ಮಾಡಿದ ರೀತಿ ಇರ್ಬೋದು, ಅಲ್ಲಿ ನಡೆದಂಥ ಎಕ್ಸ್ಪೀರಿಯನ್ಸ್, ನಮ್ಮ ಶೂಟಿಂಗ್ನಲ್ಲಿ ನಡೆದಂಥ ಎಕ್ಸ್ಪೀರಿಯನ್ಸ್, ಬಿಹೈಂಡ್ ದಿ ಸೀನ್ಸ್, ಈ ಎಲ್ಲ ಎಕ್ಸ್ಪೀರಿಯನ್ಸಸ್ನ ನೀವು ನೋಡ್ಬೋದು. ಅದು ಫ್ರೀಯಾಗಿ ನೋಡ್ಬೋದು. ಹಾಗೆ ಪ್ರತಿಯೊಂದು ಪರ್ಫಾರ್ಮೆನ್ಸ್ನ ಹಿಂದೆ ಒಂದೊಂದು ಕತೆ ಇದೆ. ಆ ಕತೆನ ನಾನು ಹೇಳ್ತೀನಿ, ಕೇಳೋದಕ್ಕೆ ನೀವು ರೆಡಿ ಅಲ್ವಾ? ಒಂದು ನಿಮಿಷ. ಜನ ಸಕ್ಸಸ್ನ ಮಾತ್ರ ನೋಡ್ತಾರೆ, ಆದರೆ ಅದರ ಹಿಂದೆ ಪಟ್ಟಂಥ ಸ್ಟ್ರಗಲ್ಗಳನ್ನ ನಿಮಗೆ ನಾನು DKD ವಿನ್ನರ್ ರಾಹುಲ್ ಆಗಿ ಮಾತ್ರ ಗೊತ್ತು. ಆದರೆ ಇಲ್ಲಿಗೆ ತಲುಪೋಕ್ಕಿಂತ ಮುಂಚೆ ನನ್ನ 19 ವರ್ಷದ ಡ್ಯಾನ್ಸ್ ಜರ್ನಿ ಹೇಗಿತ್ತು, ಯಾವಾಗ ಸ್ಟಾರ್ಟ್ ಮಾಡಿದೆ, ಎಲ್ಲಿ ಕಲಿತೆ, ಏನೇನು ಕಲಿತೆ, ಏನೇನು ಅಚೀವ್ ಮಾಡಿದೆ, ಇದೆಲ್ಲದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ಇದೆ, ನೋಡ್ಕೊಂಡು ಬರೋಣ. ಕೊಡಗಿನ ಹೆಮ್ಮೆಯ ಕಲಾವಿದ ರಾಹುಲ್ ರಾವ್ ಅವರ ಒಂದು ಕಿರು ಪರಿಚಯ. 1997 ಅಕ್ಟೋಬರ್ 28ರಂದು ಜನಿಸಿದ ರಾಹುಲ್ ರಾವ್ ಮೂರ್ನಾಡಿನ ಶ್ರೀಪತಿ ರಾವ್ ಹಾಗೂ ಕುಸುಮಾವತಿ ದಂಪತಿಗಳ ಸುಪುತ್ರನಾಗಿದ್ದಾನೆ. ತನ್ನ 3ನೇ ವಯಸ್ಸಿನಲ್ಲಿಯೇ ನೃತ್ಯದ ಕಡೆ ಒಲವನ್ನು ತೋರಿದ ರಾಹುಲ್ ಮೊದಲಿಗೆ ಕಲಿತದ್ದು ಶಾಸ್ತ್ರೀಯ ನೃತ್ಯವಾದ ಭರತನಾಟ್ಯಂ. ಶ್ರೀಮತಿ ಜಲಜಾ ನಾಗರಾಜ್ ಅವರಲ್ಲಿ ನೃತ್ಯಾಭ್ಯಾಸವನ್ನು ಮುಂದುವರೆಸಿದ ಇವರು ಹಲವಾರು ವರ್ಷಗಳ ತರಬೇತಿಯ ನಂತರ ಭರತನಾಟ್ಯಂನ ಜೂನಿಯರ್ ಪರೀಕ್ಷೆಯಲ್ಲೂ ತೇರ್ಗಡೆಯಾದರು. ತನ್ನ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮೂರ್ನಾಡಿನ ಜ್ಞಾನಜ್ಯೋತಿ ಶಿಕ್ಷಣ ಸಂಸ್ಥೆಯಿಂದ ಪಡೆದ ಇವರು ತನ್ನ ತಂದೆಯಿಂದ ಯೋಗವನ್ನು ಕಲಿತ ಇವರು ಪ್ರತಿಭಾ ಕಾರಂಜಿಯಲ್ಲಿ ರಾಜ್ಯ ಮಟ್ಟಕ್ಕೂ ಆಯ್ಕೆಯಾದರು. ಮುಂದಿನ ದಿನಗಳಲ್ಲಿ ರಾಹುಲ್ ಅವರ ಆಸಕ್ತಿ ಪಾಶ್ಚಾತ್ಯ ನೃತ್ಯದ ಕಡೆಗೆ ತಿರುಗಿತ್ತು. ಆರಂಭದ ದಿನಗಳಲ್ಲಿ ಚೇತನ್ ಹಾಗೂ ಸುಜು ದೇವಯ್ಯ ಇವರಿಂದ ತರಬೇತಿ ಪಡೆದ ನಂತರ ಇವರು ಮಡಿಕೇರಿಯ ವಿನೋದ್ ಕರ್ಕೇರ ಅವರ ಸಿಗ್ನೇಚರ್ ತಂಡವನ್ನು ಸೇರಿದರು. ತನ್ನ ಆಸಕ್ತಿ, ಶ್ರದ್ಧೆ ಹಾಗೂ ಕಠಿಣ ಪರಿಶ್ರಮದಿಂದಾಗಿ ಸಾಧನೆಯ ಒಂದೊಂದೇ ಮೆಟ್ಟಿಲನ್ನು ಹತ್ತುತ್ತಾ ಹೋದರು. ಇವರಿಗೆ ಸಿಕ್ಕ ಮೊದಲ ಅತಿದೊಡ್ಡ ಗೆಲುವೆಂದರೆ ಪಂಜಾಬ್ನಲ್ಲಿ 2011ರಲ್ಲಿ ನಡೆದಂತಹ ರಾಷ್ಟ್ರೀಯ ಹಿಪಾಪ್ ಚಾಂಪಿಯನ್ಶಿಪ್ನಲ್ಲಿ ಪಡೆದ ಚಿನ್ನದ ಪದಕ. ಇಲ್ಲಿಂದ ಮುಂದೆ ಈತ ತಿರುಗಿ ನೋಡಲೇ ಇಲ್ಲ. 2013ರಲ್ಲಿ ಕೇರಳದಲ್ಲಿ ನಡೆದ ರಾಷ್ಟ್ರೀಯ ನೃತ್ಯ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ಹಾಗೂ ಬೆಸ್ಟ್ ಡ್ಯಾನ್ಸರ್ ಅವಾರ್ಡ್. 2013ರಲ್ಲಿ ರಾಷ್ಟ್ರೀಯ ಸ್ಪೋರ್ಟ್ಸ್ ಏರೋಬಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಹಾಗೂ ಕಂಚಿನ ಪದಕ. 2015 ಹಿಮಾಚಲ್ ಪ್ರದೇಶನಲ್ಲಿ ನಡೆದಂತಹ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ 2 ಚಿನ್ನದ ಪದಕ. 2016 ದೆಹಲಿಯಲ್ಲಿ ನಡೆದಂತಹ ರಾಷ್ಟ್ರೀಯ ಸ್ಪೋರ್ಟ್ಸ್ ಏರೋಬಿಕ್ ಹಾಗೂ ಹಿಪಾಪ್ ಚಾಂಪಿಯನ್ಶಿಪ್ನಲ್ಲಿ 5 ಚಿನ್ನದ ಪದಕ ಹಾಗೂ ಬೆಸ್ಟ್ ಅಥ್ಲೀಟ್ ಎಂಬ ಅವಾರ್ಡ್ ಅನ್ನು ಕೂಡ ಗಳಿಸಿಕೊಂಡರು. ಹಾಗೆಯೇ 2017ರಲ್ಲಿ ಪುಣೆಯಲ್ಲಿ ನಡೆದಂತಹ ಚಾಂಪಿಯನ್ಶಿಪ್ನಲ್ಲಿ 2 ಚಿನ್ನದ ಪದಕವನ್ನು ಪಡೆದಿದ್ದು ಮಾತ್ರವಲ್ಲದೆ ಟೈಗರ್ ಆಫ್ ಕರ್ನಾಟಕ ಎಂಬ ವಿಶೇಷವಾದ ಬಿರುದನ್ನು ಕೂಡ ತನ್ನದಾಗಿಸಿಕೊಂಡರು. 2016ರಲ್ಲಿ ಕಿಕ್ ಬಾಕ್ಸಿಂಗ್ ಸೀನಿಯರ್ ಚಾಂಪಿಯನ್ಶಿಪ್ನಲ್ಲಿ 2 ಕಂಚಿನ ಪದಕವನ್ನು ಹಾಗೂ 2018 ಗೋವಾದಲ್ಲಿ ನಡೆದಂತಹ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ 2 ಚಿನ್ನದ ಪದಕ ಹಾಗೂ 2018 ಹಿಪಾಪ್ ಯುನೈಟ್ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ 2 ಚಿನ್ನದ ಪದಕ. ಹೀಗೆ ರಾಷ್ಟ್ರಮಟ್ಟದ ಚಾಂಪಿಯನ್ಶಿಪ್ಗಳಲ್ಲಿ ಸಾಧನೆ ಮೆರೆಯುತ್ತಾ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಆಯ್ಕೆಯಾದ ಇವರು 2017 ಗೋವಾದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಸ್ಪೋರ್ಟ್ಸ್ ಏರೋಬಿಕ್ಸ್ ಹಾಗೂ ಹಿಪಾಪ್ ಚಾಂಪಿಯನ್ಶಿಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿ 2 ಚಿನ್ನದ ಪದಕ ಹಾಗೂ 1 ಬೆಳ್ಳಿ ಪದಕವನ್ನು ಗೆದ್ದಿದ್ದು ಮಾತ್ರವಲ್ಲದೆ ಮಿಸ್ಟರ್ ಫಿಟ್ನೆಸ್ ಎಂಬ ವಿಶೇಷವಾದ ಬಹುಮಾನವನ್ನು ಕೂಡ ಗಳಿಸಿಕೊಂಡರು. ಹೀಗೆ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ನೃತ್ಯದ ಛಾಪನ್ನು ಮೂಡಿಸಿದಂತಹ ರಾಹುಲ್ ರಾವ್ ದೆಹಲಿ, ಮುಂಬೈ, ಚೆನ್ನೈ, ಪುಣೆ, ಶಿರಡಿ, ವಿಶಾಖಪಟ್ಟಣಂ, ಅಮೃತ್ಸರ್, ಹೈದರಾಬಾದ್, ಕೇರಳ, ಪಂಜಾಬ್, ಮಹಾರಾಷ್ಟ್ರ, ಹಿಮಾಚಲ್ ಪ್ರದೇಶ ಸೇರಿದಂತೆ ರಾಷ್ಟ್ರದ 13 ರಾಜ್ಯಗಳಲ್ಲಿ ಪ್ರದರ್ಶನವನ್ನು ನೀಡಿದರು. ಇವರ ಕುರಿತಾಗಿ ರಾಜ್ಯ ರಾಷ್ಟ್ರ ಮಟ್ಟದ ಪತ್ರಿಕೆಗಳು ಕೂಡ ಲೇಖನವನ್ನು ಬರೆದವು. 2015ರಲ್ಲಿ ಬೆಂಗಳೂರು ಮಿರಾರ್, 2018ರಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಗಳಲ್ಲಿ ಇವರ ಕುರಿತಾದ ವಿಶೇಷ ಲೇಖನಗಳು ಪ್ರಕಟವಾಗಿವೆ. ಹಾಗೆಯೇ ನೃತ್ಯ ಮಾತ್ರವಲ್ಲದೆ
ಜಿಮ್ನಾಸ್ಟಿಕ್, ಯೋಗ, ಕಿಕ್ ಬಾಕ್ಸಿಂಗ್ ಮುಂತಾದ ಕ್ರೀಡೆಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡಂತಹ ರಾಹುಲ್ ರಾವ್ 2017 ಧಾರವಾಡದಲ್ಲಿ ನಡೆದಂತಹ ಕರ್ನಾಟಕ ಸ್ಟೇಟ್ ಒಲಿಂಪಿಕ್ಸ್ ನಲ್ಲಿ ಇವರು ಜಿಮ್ನಾಸ್ಟಿಕ್ ನಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡರು. 2017ರಲ್ಲಿ ವಾಕೋ ಇಂಡಿಯಾ ಕಿಕ್ ಬಾಕ್ಸಿಂಗ್ ಫೆಡರೇಷನ್ ಇವರಿಂದ ರಾಷ್ಟ್ರೀಯ ಕೋಚ್ ಆಗಿ ಕೂಡ ಮಾನ್ಯತೆಯನ್ನು ಪಡೆದರು. ಈ ಒಂದು ಮಾನ್ಯತೆಯನ್ನು ಪಡೆದ ಭಾರತದ ಅತ್ಯಂತ ಕಿರಿಯ ಕೋಚ್ಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಹಾಗೆ 2018ರಲ್ಲಿ ಕೇವಲ 37 ಸೆಕೆಂಡ್ಗಳಲ್ಲಿ 120 ಡಬಲ್ ಹ್ಯಾಂಡ್ ಆಫ್ಸ್ ಗಳನ್ನು ಮಾಡಿ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ತನ್ನ ಹೆಸರನ್ನು ಕೂಡ ನೋಂದಾಯಿಸಿಕೊಂಡರು. ರಾಜ್ಯ ಮಟ್ಟದ ಚಾಂಪಿಯನ್ಶಿಪ್ಗಳಲ್ಲಿ ಸುಮಾರು 60ಕ್ಕೂ ಹೆಚ್ಚು ಚಿನ್ನದ ಪದಕಗಳು, 100ಕ್ಕೂ ಹೆಚ್ಚು ಪ್ರಥಮ ಬಹುಮಾನಗಳನ್ನು ಗಳಿಸಿಕೊಂಡಿದ್ದಾರೆ. ನೃತ್ಯದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡುತ್ತಿದ್ದರೂ ಕೂಡ ರಾಹುಲ್ ಇಂದಿಗೂ ತಮ್ಮ ಓದನ್ನು ಕಡೆಗಣಿಸಲಿಲ್ಲ. ಪಿಯುಸಿಯಲ್ಲಿ ಐಶ್ವರ್ಯ ಪಿಯು ಕಾಲೇಜಿನಲ್ಲಿ 85% ತನ್ನ ಪಿಯುಸಿ ಶಿಕ್ಷಣವನ್ನು ಮುಗಿಸಿದ ಇವರು ಮೈಸೂರಿನ ಹೆಸರಾಂತ MIT ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ತಮ್ಮ ಪದವಿ ಶಿಕ್ಷಣವನ್ನು ಮುಗಿಸಿದರು. ಇದಾದ ನಂತರ ಮೈಸೂರಿನ ಎರೆನಾ ಅನಿಮೇಷನ್ ಸಂಸ್ಥೆಯಿಂದ ಗ್ರಾಫಿಕಲ್ ವೆಬ್ ಡಿಸೈನಿಂಗ್ ಅಂಡ್ ಡೆವಲಪ್ಮೆಂಟ್ ಪದವಿಯನ್ನು ಕೂಡ ಪಡೆದರು. ಡಿ ಜೋಡಿ, ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಪ್ಲೇಸ್, ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಮುಂತಾದ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದರೂ ಕೂಡ ರಾಹುಲ್ಗೆ ಹೆಸರು ತಂದುಕೊಟ್ಟದ್ದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್. ಸೀಸನ್ 5ನ ಸ್ಪರ್ಧಿಯಾಗಿ ಆಯ್ಕೆಯಾದ ರಾಹುಲ್ ಬೆಂಗಳೂರಿನ ಬೃಂದಾ ಪ್ರಭಾಕರ್ ಇವರ ಜೊತೆ ಸೇರಿ ವಾರದಿಂದ ವಾರಕ್ಕೆ ಅದ್ಭುತವಾದ ಪ್ರದರ್ಶನವನ್ನು ನೀಡುತ್ತಾ ತೀರ್ಪುಗಾರರ ಮನಸ್ಸನ್ನು ಗೆದ್ದರು. ಅತಿ ಹೆಚ್ಚು ಫೈರ್ ಬ್ರ್ಯಾಂಡ್ ಪ್ರದರ್ಶನವನ್ನು ನೀಡಿದ ಜೋಡಿ ಎಂಬ ಹೆಗ್ಗಳಿಕೆಯೂ ಇವರದಾಯಿತು. ಕೊನೆಗೆ ಫೈನಲ್ನಲ್ಲಿ ಜೈ ಹೋ ಗೀತೆಗೆ ಅದ್ಭುತ ಪ್ರದರ್ಶನವನ್ನು ನೀಡಿದಂತಹ ರಾಹುಲ್ ಕರ್ನಾಟಕದ ನಂಬರ್ 1 ರಿಯಾಲಿಟಿ ಶೋ ಎನಿಸಿಕೊಂಡಂತಹ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನ ಚಾಂಪಿಯನ್ ಆದರು. ನೋಡಿದ್ರಲ್ವಾ ಹೇಗಿತ್ತು ನನ್ನ ಡ್ಯಾನ್ಸ್ ಜರ್ನಿ? ಸೊ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಹೊಡೀರಿ. ಯಾಕೆ ಗೊತ್ತಾ? ಸೊ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಫ್ರೆಂಡ್ಸ್, ಮುಂದಿನ ಎಪಿಸೋಡ್ನಲ್ಲಿ ನನ್ನ DKD ಜರ್ನಿಯ ಫಸ್ಟ್ ಪರ್ಫಾರ್ಮೆನ್ಸ್, ನನ್ನ ಮೆಗಾ ಆಡಿಷನ್ ರೌಂಡ್, ನಾನು ಯಾವ ರೀತಿ ಸೆಲೆಕ್ಟ್ ಆಗಿದೆ ಅಂತ ನೋಡೋಣ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಆಯ್ತಾ? ಕಟ್ ಆಯ್ತಲ್ವಾ? ಹರ್ಷಿತ್ ಬಾ ಇದೆಲ್ಲ ತೆಗಿ, ಮೈಕೆಲ್ಲ ತೆಗಿ, ಸಾಕು. ಏನು ಬೇಡ, ಮೈಕ್ ತಗೊಂಡೋಗಿ. ಲೈಟ್ ಗಡ್ಡ ಬರ್ತಾ ಇದೆಯಾ? ಸೊ ಟಿಪಿಕಲ್ ಕನ್ನಡಿಗ ಅವರೇ, ಥ್ಯಾಂಕ್ ಯು ಸೋ ಮಚ್ ನಮಗೆ